ಕೇಂದ್ರ ಸರ್ಕಾರ ಯಾವತ್ತೂ ಒಬ್ಬ ಸಂಘಟನೆ ಮುಖಂಡರನ್ನ ಕರೆದು ನಾವೊಂದು ಪಾಲಿಸಿ ಮಾಡ್ತಾ ಇದ್ದೀವಿ, ಇದಕ್ಕೆ ನಿಮ್ಮ ಒಪ್ಪಿಗೆನಾ ಅಂತ ಕೇಳಿಲ್ಲ. ಎಂ ಪಿಗಳು ತೇಜಸ್ವಿ ಸೂರ್ಯ ಆಗಿರಲಿ, PC ಮೋಹನ್ ಆಗಿರ್ಬೋದು, ಅವರು ಬೈಕ್ ಟ್ಯಾಕ್ಸಿ ಪರ ಬ್ಯಾಟಿಂಗ್ ಆಡ್ತಾರೆ. ಆಟೋ ಚಾಲಕರನ್ನ ಸರ್ವನಾಶ ಮಾಡಲಿಕ್ಕೆ ಇವರು ಹೊರಟಿದ್ದಾರೆ ಸರ್. ರಾಜ್ಯ ಸರ್ಕಾರನ ಒಂದು ಥರ ವಿಲನ್ ಮಾಡೋದ್ರ ರೀತಿ. ಕೇಂದ್ರ ಸರ್ಕಾರ ವೈಟ್ ಬೋರ್ಡಲ್ಲಿ ಬೈಕ್ ಟ್ಯಾಕ್ಸಿ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟಿದೆ. ಅದು ಯಾವ ರೀತಿ ಸರ್, ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಸರ್? ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರದ ಎಲ್ಲ ಕೈಗೊಂಬೆ ಮಾಡ್ಕೊಳ್ಳಿಕ್ಕೆ ಓಡಾಡ್ತಾ ಇದೆ. ಇಲ್ಲಿ ಕಾನೂನನ್ನ ಬಿಟ್ಟು ಅವರು ಕಾನೂನು ಆಚೆ ಬೈಕ್ ಟ್ಯಾಕ್ಸಿನ ತರಬೇಕು ಅಂತೇಳಿ ಕಂಪ್ನಿ ಪರವಾಗಿ ಕೇಂದ್ರ ಸರ್ಕಾರ ಬ್ಯಾಟಿಂಗ್ ಮಾಡ್ತಾ ಇದೆ. ಇದು ಕಾನೂನಿನಲ್ಲಿ ಅವಕಾಶ ಇಲ್ಲ. ಈಗ ಅವರು ಇದು ಆದೇಶ ಆಗಿ ಆಗಲೇ 6 ತಿಂಗಳ ಹಿಂದೆಯೇ ಆದೇಶ ಆಗಿತ್ತು. ಅದನ್ನು ನಮ್ಮ ಸಾರಿಗೆ ಇಲಾಖೆ ಅವತ್ತೇ ಅವ್ರಿಗೆ ಪತ್ರದ ಮುಖಾಂತರ ಇದು ನಾವು ಒಪ್ಪೋದಿಲ್ಲ ಅಂತೇಳಿ ಆಗಲೇ ಬರ್ದು ಕಳಿಸಾಗಿದೆ. ಸಾರಿಗೆ ಇಲಾಖೆ, ಕರ್ನಾಟಕ ಸರ್ಕಾರ, ನಾವು ಕೇಂದ್ರ ಸರ್ಕಾರದ ವೈಟ್ ಬೋರ್ಡ್ ಏನು ಪಾಲಿಸಿ ಇದೆ ಅದನ್ನು ನಾವು ಒಪ್ಪಲ್ಲ ಅಂತೇಳಿ ಆಗಲೇ ಕಳಿಸಿದ್ದಾರೆ. ಅದಾದಮೇಲೂ ಸಹ ಕೇಂದ್ರ ಸರ್ಕಾರ ಕಳೆದ ವಾರ ಒಂದು ಆದೇಶ ಬರುತ್ತೆ, ಸ್ವಿಗ್ಗಿ ಜೊಮ್ಯಾಟೊ ಯಾರೇ ಮಾಡೋರು ಎಲ್ಲರೂ ಎಲ್ಲೋ ಬೋರ್ಡೇ ಮಾಡಬೇಕು ಅಂತ. ಅಂದರೆ ಇಲ್ಲಿ ಒಂದು ಕಂಪ್ನಿಗೆ ಒಂದು ನ್ಯಾಯ, ಇನ್ನೊಂದು ಕಂಪ್ನಿಗೆ ಈ ಓಲಾ ಊಬರ್ ಏನು ದೊಡ್ಡ ದೊಡ್ಡ ಕಂಪ್ನಿಗಳಿದ್ದಾವೆ, ರ್ಯಾಪಿಡೋ, ಇದರ ಪರವಾಗಿ ಇವರು ಕೇಂದ್ರ ಸರ್ಕಾರ ಕ್ರಮ ಕೈಗೊಳ್ತಾ ಇದೆ. ನಾವು ಅದರ ವಿರುದ್ಧ ಇನ್ನೇನು ಒಂದು ಮುಂದಿನ ವಾರದಲ್ಲಿ ನಮ್ಮ ಬೆಂಗಳೂರಿನ ಆಟೋ ಮತ್ತು ಟ್ಯಾಕ್ಸಿ ಚಾಲಕರು ಸೇರಿ ಹೋರಾಟ ಮಾಡಿ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರಕ್ಕೆ ಹೋಗ್ತಾ ಇದ್ದೀವಿ ಸರ್. ಅಂದರೆ ಈಗ ವೈಟ್ ಬೋರ್ಡಕ್ಕೆ ಪರ್ಮಿಷನ್ ಕೊಡ್ಬೋದಾ ನಿಮ್ಮ ಪ್ರಕಾರ? ಸರ್, ಕೊಟ್ಟರೆ ಟ್ರಾನ್ಸ್ಪೋರ್ಟ್ ಅನ್ನೋದೇ ಇರೋದಿಲ್ಲ, ಸಾರಿಗೆ ಇಲಾಖೆ ಅನ್ನೋದೇ ಅವಶ್ಯಕತೆಯೇ ಬೇಡ. ಇವರು ವೈಟ್ ಬೋರ್ಡ್ನಲ್ಲಿ ಕೊಟ್ಟರೆ ಈಗ ನಾಳೆ ಆಟೋ ಚಾಲಕರು ವೈಟ್ ಬೋರ್ಡ್ ಮಾಡ್ಕೋತಾರೆ, ಕಲರು ಯೂನಿಫಾರ್ಮ್ ಹಾಕೋದನ್ನ ಬಿಡ್ತಾರೆ. ಆಮೇಲೆ ಲಾರಿಯವರು ವೈಟ್ ಬೋರ್ಡ್ಗೆ ಹೋಗ್ತಾರೆ, ಬಸ್ಸವರು ವೈಟ್ ಬೋರ್ಡ್ಗೆ ಹೋಗ್ತಾರೆ. ಆವಾಗ ಸರ್ಕಾರಕ್ಕೆ ಈಗ ಬರ್ತಾ ಇರುವಂಥ ಆದಾಯ ಏನು 20,000 ಕೋಟಿ ಆದಾಯ ಬರ್ತಾ ಇದೆ. ಈ ಆದಾಯ ಸರ್ಕಾರಕ್ಕೆ ಬರೋದಿಲ್ಲ. ಇದು ರಾಜ್ಯ ಸರ್ಕಾರಕ್ಕೆ, ಎಲ್ಲ ರಾಜ್ಯ ಸರ್ಕಾರಗಳು ತುಂಬ ಚೆನ್ನಾಗಿ ಗೊತ್ತು. ಆದರೆ ಈ ಕೇಂದ್ರ ಸರ್ಕಾರ ಎಲ್ಲ ರಾಜ್ಯಗಳನ್ನ RTOನ ಮುಚ್ಚಿಸ್ಬೇಕು ಅಂತ ಹುನ್ನಾರ ಇದು. ಅಂದರೆ RTOನೇ ಇರಬಾರ್ದು, ಏನೇ ಇದ್ರೂ ಡೈರೆಕ್ಟು ಕಂಪ್ನಿ ಮುಂದಕ್ಕೆ ಬರ್ತಾ ಇರೋ ಕಾನೂನು ನೋಡಿದ್ರೆ ಒಂದು ಆಟೋ ಶೋರೂಮು ಮತ್ತು ಬೈಕೇ ಆಗಿರಲಿ, ನೆಕ್ಸ್ಟು ಫಿಟ್ನೆಸ್ ಮಾಡಬೇಕು ಅಂದರೆ ಅವರೇ ಮಾಡಬೇಕಂತೆ. ಈಗ ಇದುವರೆಗೂ RTO ಅಧಿಕಾರಿಗಳು ಮಾಡ್ತಾ ಇದ್ದಾರೆ, ನಾವು ಹೋಗಿ ಮಾಡ್ಕೊಂಬರ್ತೀವಿ. ಮುಂದೆ ಶೋರೂಮವರೇ ಮಾಡಲಿ ಅಂತೇಳಿ ಕೇಂದ್ರ ಸರ್ಕಾರ ಈ ಧೋರಣೆ ನಾವು ವಿರೋಧಿಸ್ತೀವಿ ಸರ್. ಹೌದು, 100ಕ್ಕೆ 100 ಏನು ಈ ಓಲಾ ಊಬರು ಮಲ್ಟಿನ್ಯಾಷನಲ್ ಕಂಪ್ನಿ ರ್ಯಾಪಿಡೋ ಇದೆ, ಈ ಕಂಪ್ನಿಗಳು ಕೇಂದ್ರ ಸರ್ಕಾರದ ಅಡಿಲಿ ರಿಜಿಸ್ಟರ್ ಆಗಿದ್ದಾವೆ. ಎಲ್ಲೂ ರಾಜ್ಯ ಸರ್ಕಾರದ ಕಾನೂನು ಎಲ್ಲೂ ಪಾಲನೆ ಮಾಡ್ತಾ ಇಲ್ಲ. ಆದ್ದರಿಂದ ಏನು ಮಾಡ್ತಾ ಇದ್ದಾರೆ, 2 ಗೈಡ್ಲೈನ್ಸ್ ಆಗ್ತಿದೆ. ರಾಜ್ಯ ಸರ್ಕಾರದ ಒಂದು ಗೈಡ್ಲೈನ್ಸ್ ಆದರೆ ಕೇಂದ್ರ ಸರ್ಕಾರದ ಒಂದು ಗೈಡ್ಲೈನ್ಸು. ಇವರು ಕೇಂದ್ರ ಸರ್ಕಾರದ ಗೈಡ್ಲೈನ್ಸ್ ಇವ್ರ ಪರವಾಗೇ ಇರುತ್ತೆ. ಕೇಂದ್ರ ಸರ್ಕಾರ ಯಾವತ್ತೂ ಒಬ್ಬ ಸಂಘಟನೆ ಮುಖಂಡರನ್ನ ಕರೆದು ನಾವೊಂದು ಪಾಲಿಸಿ ಮಾಡ್ತಾ ಇದ್ದೀವಿ, ಇದಕ್ಕೆ ನಿಮ್ಮ ಒಪ್ಪಿಗೆನಾ ಅಂತ ಕೇಳಿಲ್ಲ. ಅದೇ ರಾಜ್ಯ ಸರ್ಕಾರ ಏನು ಮಾಡುತ್ತೆ, ನಾವು ಹೋರಾಟ ಮಾಡಿದ್ರೆ ಯಾರ ಮೇಲೆ ಹೋಗ್ತೀವಿ? ರಾಜ್ಯ ಸರ್ಕಾರ ಮೇಲೆ ಫೈಟ್ ಮಾಡಿ. ರಾಜ್ಯ ಸರ್ಕಾರ ನಮ್ಮನ್ನ ಹತ್ರ ಕೂತ್ಕೊಂಡು ಚಾಲಕರಿಗೆ ಏನು ಒಳ್ಳೆಯದು ಕೆಟ್ಟದ್ದು ಕೂತ್ಕೊಂಡು ಮಾಡುತ್ತೆ. ಆದರೆ ಕೇಂದ್ರ ಸರ್ಕಾರ ಈ ಏನು 534 MP ಇರ್ತಾರೆ, ಅದರಲ್ಲಿ ಏನೀಗ BJP ಆಡಳಿತವಾಗಿ ಅವರೇ ಜಾಸ್ತಿ ಮೆಜಾರಿಟಿ ಇರೋದ್ರಿಂದ ಅವ್ರು ಯಾವ್ದು ಬಿಲ್ ಬೇಕಾದ್ರೂ ಪಾಸ್ ಮಾಡ್ತಾರೆ. ಇದೇ ಇಲ್ಲಿ ನಮ್ಮವರೇ ಒಂದು ನತದೃಷ್ಟರು ನಾವೆಲ್ಲ ಆಟೋ ಚಾಲಕರು ಇಲ್ಲಿ ಬೆಂಗಳೂರಿನಲ್ಲಿರುವಂಥ MPಗಳಿಗೆ ಮನವಿ ಮಾಡಿದ್ದೀವಿ, MLAಗಳಿಗೆ ಕೊಟ್ಟಿದ್ದೀವಿ. ಅದೇ ಇವತ್ತು MPಗಳು ತೇಜಸ್ವಿ ಸೂರ್ಯ ಆಗಿರಲಿ, PC ಮೋಹನ್ ಆಗಿರ್ಬೋದು, ಅವರು ಬೈಕ್ ಟ್ಯಾಕ್ಸಿ ಪರ ಬ್ಯಾಟಿಂಗ್ ಆಡ್ತಾರೆ. ಇಲ್ಲಿ 28 ಜನ MPಗಳಿದ್ದಾರೆ ಕರ್ನಾಟಕದಲ್ಲಿ, ಎಲ್ಲರೂ ಸುಮ್ಮನಿದ್ದಾರೆ. ಈ ಇಬ್ಬರು ಅಂದರೆ ಕೇಂದ್ರ ಸರ್ಕಾರದ ಅಣತಿಯಂತೆ ಆಟೋ ಚಾಲಕರನ್ನ ಸರ್ವನಾಶ ಮಾಡಲಿಕ್ಕೆ ಇವರು ಹೊರಟಿದ್ದಾರೆ ಸರ್. ವೈಟ್ ಬೋರ್ಡಲ್ಲೇ ಓಡಬೇಕು. ಈಗ ಆಟೋ ಚಾಲಕರು ಯಾಕೆ ವೈಟ್ ಬೋರ್ಡಲ್ಲಿ ಓಡಿಸ್ಬಾರ್ದು? ರಾಜ್ಯ ಸರ್ಕಾರ ಸರ್ ನಿನ್ನೆ ಕ್ಲಿಯರಾಗಿ ಹೇಳಿದ್ದಾರೆ, ನಾವು ಬೈಕ್ ಟ್ಯಾಕ್ಸಿ ಪಾಲಿಸಿನ ಮಾಡೋದಿಲ್ಲ. ವೈಟ್ ಬೋರ್ಡ್ನಲ್ಲಿ ಕೊಡಲಿಕ್ಕೆ ಅವಕಾಶನೂ ಕಾನೂನಿನಲ್ಲಿ ಇಲ್ಲ. ಕೇಂದ್ರ ಸರ್ಕಾರದ ಆಗಲೇ 6 ತಿಂಗಳ ಹಿಂದ್ಗಡೆನೇ ಅದನ್ನು ರಿಜೆಕ್ಟ್ ಮಾಡಿ ಕಳಿಸಿದ್ದಾರೆ. ನಿನ್ನೆನೂ ನಾವು ಹೋಗಿ ಸಾರಿಗೆ ಸಚಿವರನ್ನ, ಆಯುಕ್ತರನ್ನೆಲ್ಲ ಭೇಟಿ ಮಾಡ್ಕೊಂಡು ಬಂದ್ವಿ. ಅವರು ಅದೇ ಬೇಸರ ವ್ಯಕ್ತಪಡಿಸಿದ್ರು. ಈ ಸಿಚುವೇಷನಲ್ಲಿ, ಈಗ ಬೈಕ್ ಟ್ಯಾಕ್ಸಿ ಬಂದ್ ಆಗಿರೋ ಸಿಚುವೇಷನಲ್ಲಿ ಇವರು 6 ತಿಂಗಳು ಹಿಂದೆ ಆಗಿರೋ ವಿಚಾರನ ತಗೊಬಂದು ಇವಾಗ ಎಲ್ಲ ಕಡೆ ಪಬ್ಲಿಷ್ ಮಾಡ್ತಾರೆ. ಅಂದರೆ ಇದು ರಾಜ್ಯ ಸರ್ಕಾರನ ಒಂದು ಥರ ವಿಲನ್ ಮಾಡೋದ್ರ ರೀತಿ, ಕೆಟ್ಟದಾಗಿ ಎಲ್ಲ ನಡ್ಕೊಳ್ಳಿ ಪ್ರಯಾಣಿಕರು ಅಂತೇಳಿ. 70 ವರ್ಷದಿಂದ ಆಟೋ ಚಾಲಕರು ಸೇವೆ ಕೊಟ್ಟಿದ್ದೀವಿ, ಇದು ಮರ್ತೋಯ್ತು. ಎಲ್ಲರಿಗೂ 70 ವರ್ಷದಿಂದ ಯಾರು ಬೆಂಗಳೂರು ಸೇವೆ ಕೊಡ್ತಾಯಿದ್ರು ಮರ್ತೋಯ್ತು. ಏನೀಗ ಅಕ್ರಮವಾಗಿ ಒಂದು 3-4-5 ವರ್ಷದಿಂದ ಸೇವೆ ಕೊಡ್ತಾರೆ, ಇವ್ರಿಗೆ ದೊಡ್ಡವರಾಗಿದ್ದಾರೆ. ಇದು ಯಾವುದೇ ಕಾರಣಕ್ಕೂ ಆಗಲ್ಲ ಸರ್. ನಾವಂತೂ ಕೇಂದ್ರ ಸರ್ಕಾರದ ವಿರುದ್ಧ ಅವರೇನಾದರೂ ಇದೇ ರೀತಿ ಮುಂದೆ ಸ್ಟೆಪ್ ಚಾಲಕರ ವಿರುದ್ಧ ತಗೊಂಡ್ರೆ ಬರುವ ಎಲೆಕ್ಷನ್ನಲ್ಲಿ, ಆಗಲೇ ಕಳೆದ ಬಾರಿ ಶ್ರೀರಾಮುಲು ಅವ್ರು ಮಾಡಿದ್ದಕ್ಕೆ ಏನು ಪ್ರತಿಫಲ ಕೊಟ್ಟಿದ್ದೀವಿ, ಮುಂದೆ ಆಗುವಂತಹ ಎಲ್ಲ ಎಲೆಕ್ಷನಲ್ಲೂ BJP ಅವರಿಗೆ
ನಾವು ವಿರುದ್ಧವಾಗಿ ನಿಂತ್ಕೋತೀವಿ. ಚಾಲಕ ಸಂಘಟನೆಗಳು, ಚಾಲಕರು ಮತ್ತು ವಿಜಯೇಂದ್ರ ಅವ್ರಿಗೆ ಪತ್ರನೂ ಬರಿತಾ ಇದ್ದೀವಿ. BJP ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವ್ರಿಗೆ ಪತ್ರ ಬರೆದು, ನೀವು ಇದಕ್ಕೆ ನಮ್ಮ ಚಾಲಕರ ಪರ ನಿಂತರೆ ನಾವು ನಿಮ್ಮ ಜೊತೆ ನಿಲ್ತೀವಿ, ನೀವು ಇದನ್ನು ವಿರೋಧಿಸಿ ಅಂತ ಕೇಳ್ತಾ ಇದ್ದೀವಿ ಅವ್ರಿಗೂ. ಇಲ್ಲೇನಾಗಿದೆ, ಬೆಂಗಳೂರು ಎಲ್ಲ ರಾಜ್ಯದಿಂದ ಬಂದಿರೋ ಜನ ಇದ್ದಾರೆ. ಇಲ್ಲಿ ಕೇಂದ್ರ ಸರ್ಕಾರ ಬೈಕ್ ಟ್ಯಾಕ್ಸಿನ ತರಬೇಕು, ವೈಟ್ ಬೋರ್ಡಲ್ಲೇ ಓಡಬೇಕು. ಈಗ ಆಟೋ ಚಾಲಕರು ಯಾಕೆ ವೈಟ್ ಬೋರ್ಡಲ್ಲಿ ಓಡಿಸ್ಬಾರ್ದು? ಈಗ ಮಾಡೋಂಗಿದ್ರೆ ಎಲ್ಲರಿಗೂ ಮಾಡಬೇಕಲ್ವಾ? ಆಟೋ ಚಾಲಕರಿಗೂ ಮಾಡಲಿ, ಟ್ಯಾಕ್ಸಿ ಚಾಲಕರಿಗೂ ಮಾಡಲಿ. ನಾವು ಇಷ್ಟ ಬಂದ ಕಲ್ಲರ್ ಡ್ರೆಸ್ ಹಾಕೋತೀವಿ, ಹೋಗ್ತೀವಿ. ನಾವೇನು ಕಾಕಿ ಹಾಕಬೇಕು? ನಾವೊಂದು ಕಾಕಿ ಹಾಕಿದ್ರೆ ಒಂದು ಮದುವೆಗೆ ಹೋಗೋಕ್ಕಾಗಲ್ಲ, ಒಂದು ಫಂಕ್ಷನ್ಗೆ ಹೋಗೋಕ್ಕಾಗಲ್ಲ, ಆಚೆ ನಿಂತ್ಕೋತೀವಿ. ಒಂದು ಮುಜುಗರ ಆಗುತ್ತೆ ಕಾಕಿ ಯೂನಿಫಾರ್ಮ್ ಹಾಕಿದರೆ ಯಾರು ಏನೋ ಅಂತಾರೆ ಅಂತ. ಅದೇ ಬೈಕ್ ಟ್ಯಾಕ್ಸಿಯವರು ಇದುವರೆಗೂ ಯಾರಾದರೂ ಒಂದು ಯೂನಿಫಾರ್ಮ್ ಕೊಡಿದೆಯಾ? ಮತ್ತು ಸರ್ಕಾರ ಏನಾದ್ರು ಇಷ್ಟು ದರ ಅಂತ ಫಿಕ್ಸ್ ಮಾಡಿದೆಯಾ? ಈಗ ಹೈಕೋರ್ಟು ಸಹ ಸ್ಟೇ ಕೊಟ್ಟಿದೆ, ಮತ್ತು ನಾಳೆ ಹೋಗ್ತಾ ಇದೆ ಕೇಸು. ನಾವು ಆ ಕೇಸ್ಗೆ ಮಹಿಳಾ ಚಾಲಕರು ಇಂಪ್ಲೀಡ್ ಆಗಿದ್ದಾರೆ. ನಮ್ಮ ಆಟೋ ಚಾಲಕರ ಕಷ್ಟ ಏನು ಅಂತ ಹೇಳಿ ಅವರು ಕೋರ್ಟ್ಗೆ ಮನವರಿಕೆ ಮಾಡಿಕೊಡ್ಲಿಕ್ಕೆ ನಮ್ಮ ಸಂಘಟನೆಯಿಂದನೂ ಇಂಪ್ಲೀಡ್ ಆಗಿದ್ದೀವಿ ನಾವು. ಹೌದು, ಇಲ್ಲಿ ಅದನ್ನೇ ಹೇಳ್ತಲ್ವ ಸರ್, ಇವ್ರಿಗೆ ಎಲ್ಲಿ ಆಟೋ ಚಾಲಕರು ಅಸಂಘಟಿತರಾಗಿದ್ದೀವಿ, ಈ ಬೈಕ್ ಟ್ಯಾಕ್ಸಿ ಕಂಪ್ನಿಗಳು ಏನಾಗಿದ್ದಾವೆ ನೋಡಿ, ಅವರು ಏನೇ ಕಾಂಪಿಟೇಷನ್ ಇದೆ, ಓಲಾ, ಊಬರ್, ರ್ಯಾಪಿಡೋ, ಕೇಸ್ ಅಂತ ಬಂದಾಗ 3 ಜನನೂ ಒಟ್ಟಿಗೆ ಹೋಗ್ತಾರೆ. 3 ಜನನೂ ಒಂದೇ ಲಾಯರ್ಗೆ ಫೀಸ್ ದುಡ್ಡು ಕೊಡ್ತಾರೆ. ಅಂದರೆ ಅವ್ರಿಗೆ ಗೊತ್ತು, ಈ ಚಾಲಕರನ್ನ ಹೊಡೆದು ಮತ್ತು ಸರ್ಕಾರನ, ಕೇಂದ್ರ ಸರ್ಕಾರದೊಂದು ಪಾಲಿಸಿ ಮಾಡಿಸಿ, ರಾಜ್ಯ ಸರ್ಕಾರದೊಂದು ಪಾಲಿಸಿ ಮಾಡಿ ಕನ್ಫ್ಯೂಸ್ ಮಾಡಿ ಪ್ರಯಾಣಿಕರಿಗೆ ಏನಂತ ಆಗಬೇಕು, ಸೆಂಟ್ರಲ್ ಗೌರ್ಮೆಂಟವ್ರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಸ್ಟೇಟ್ ಗೌರ್ಮೆಂಟ್ ಯಾವತ್ತೂ ತಪ್ಪು ಕೆಲಸ ಮಾಡ್ತಿಲ್ಲ ಸರ್. ಈಗಿರೋ ಸರ್ಕಾರ, ಕಳೆದ ಬಾರಿ ಸರ್ಕಾರ ಯಡಿಯೂರಪ್ಪ ಅವರು ಮತ್ತು ಲಕ್ಷ್ಮಣ್ ಸವದಿ ಅವರು ಇದ್ದಾಗ ಬೈಕ್ ಟ್ಯಾಕ್ಸಿ ಪಾಲಿಸಿ ಬಂತು, ಅದನ್ನು ಸಹ ಈ ಸರ್ಕಾರ ವಾಪಸ್ ತಗೊಂಡಿದೆ. ಏನು ಈಗ ಕೇಂದ್ರ ಸರ್ಕಾರ ಆದೇಶ ಮಾಡಿತ್ತು ಅದಕ್ಕೂ ಸಹ ನಮ್ಗೆ ಒಪ್ಪಿಗೆ ಇಲ್ಲ ಅಂತೇಳಿ ಕಳಿಸ್ಕೊಟ್ಟಿದೆ. ಇವಾಗ ಆಟೋಗಳನ್ನ ಹಿಡಿತಾ ಇದ್ದಾರೆ ಅಂತ ಹೇಳಿ ಮಾಹಿತಿ ಇದೆ, ಏನಕ್ಕೋಸ್ಕರ ಹಿಡಿತಾ ಇದ್ದಾರೆ, ಏನೇನು ಪ್ರಾಬ್ಲಮ್ ಆಗ್ತಾ ಇದೆ ಸರ್? ಈಗ ಏನು ಬೈಕ್ ಟ್ಯಾಕ್ಸಿ ನಿಂತೋದಾಗಿಂದ ಜಾಸ್ತಿ ದರನ ಅಗ್ರಿಗೇಟ್ ಕಂಪ್ನಿಯವರು ಆಟೋ ಚಾಲಕರಿಗೆ, ಕಸ್ಟಮರಿಗೆ ತೋರಿಸ್ತಾ ಇದ್ದಾರೆ. ಏನಾಗಿತ್ತು, ಮುಂಚೆ ನಮಗೆ ಓಲಾ, ಊಬರ್ ಎರಡೇ ಇತ್ತು. ಆವಾಗ 1.5 ಲಕ್ಷ ಜನ ಡ್ರೈವರ್ 75,000 ಅದರಲ್ಲಿ, 75,000 ಅದರಲ್ಲಿ ಮಾಡ್ತಾಯಿದ್ರು. ಅವಾಗ ಏನೂ ಸಮಸ್ಯೆ ಇರಲಿಲ್ಲ. ಈಗ 4 ಕಂಪ್ನಿಗಳಾಗಿದೆ, ಓಲಾ, ಊಬರ್, ರ್ಯಾಪಿಡೋ, ನಮ್ಮ ಯಾತ್ರಿ, ನಗರ ಮೀಟರ್ ಅಂದ್ಕೊಂಡು ಒಂದು 5-6 ಅಪ್ಲಿಕೇಶನ್ ಆಗಿರೋದ್ರಿಂದ ಏನಾಗಿದೆ, ಅವ್ರಿಗೆ ಕಸ್ಟಮರ್ನ ಉಳಿಸ್ಕೊಳೋದು ದೊಡ್ಡ ಚಾಲೆಂಜು. ಯಾರಿಗೆ? ಬೈಕ್ ಟ್ಯಾಕ್ಸಿ ಕಂಪ್ನಿಯವ್ರಿಗೆ. ಅದಕ್ಕೆ ಏನು ಮಾಡ್ತದೆ, ಡ್ರೈವರ್ಗೆ ತುಂಬ ಕಸ್ಟಮರ್ ಕಡೆಯಿಂದ ಎಕ್ಸ್ಟ್ರಾ ದುಡ್ಡನ್ನ ಕೊಡಿಸಿ ಆಟೋ ಚಾಲಕರಿಗೆ ಕೆಟ್ಟ ಹೆಸರು ಬರಬೇಕು. ಇಲ್ಲೇನಾಗಿದೆ, ಆಟೋ ಚಾಲಕರಿಗೆ ಕೆಟ್ಟ ಹೆಸರು ಬಂದಾಗ ಏನಾಗುತ್ತೆ, ಮತ್ತೆ ಬೈಕ್ ಟ್ಯಾಕ್ಸಿ ತಗೊಂಡು ಬರ್ಬೋದು ಅಂತ ಹೇಳಿ ಇವಾಗ ಇದನ್ನು ಈಗಿರುವಂಥ ಸಾರಿಗೆ ಸಚಿವರಿಗೂ ತಪ್ಪು ಮಾಹಿತಿ ಹೋಗಿದೆ. ಅವರು ಏನು ಮಾಡಿದ್ರು, ಆದೇಶ ಹೊರಡಿಸಿದ್ರು, ಏನು ಎಲ್ಲ ಯಾರ್ಯಾರು ಎಕ್ಸ್ಟ್ರಾ ಅಪ್ಲಿಕೇಶನಲ್ಲಿ ತಗೋತಾರೆ ಬಂದ್ ಮಾಡಿ ಅಂತ. ನಾವು ಸಹ ಇದೇನಾದರೂ ಹೀಗೆ ಕಂಟಿನ್ಯೂ ಆದರೆ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಹೋಗ್ತೀವಿ.